ಸಚಿವ ಜಿಟಿ ದೇವೇಗೌಡ ಸತ್ಯವನ್ನೇ ಹೇಳಿದ್ದಾರೆ. ಜೆಡಿಎಸ್ನವರು ಬಿಜೆಪಿಗೆ ಮತ ಹಾಕಿರೋದು ಸತ್ಯ ಅಂತ ಜಿಟಿಡಿ ಹೇಳಿಕೆಯನ್ನ ಒಪ್ಪಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಜಿಟಿ ದೇವೇಗೌಡರು ಮೊನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಅಂದ್ರೆ ಜೆಡಿಎಸ್ ಅವರು ಬಿಜೆಪಿಗೆ ವೋಟ್ ಹಾಕಿದ್ದಾರೆ. ಉದ್ಬೂರು ಗ್ರಾಮದ ಉದಾಹರಣೆಯನ್ನ ಕೊಟ್ಟಿದ್ರು. ಸೊ ಉದ್ಬೂರು ಗ್ರಾಮದ ಉದಾಹರಣೆ ಇಡೀ ಕ್ಷೇತ್ರಕ್ಕೆ ಅನ್ವಯವಾಗೋದಿಲ್ಲ. 100ಕ್ಕೆ 100 ನಾವು ಮೈಸೂರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡರು ಬಿಡ್ಬಿಡ್ರಿ, ಅವ್ರು ಏನ್ ಹೇಳ್ತಾರೆ ಪಾಪ, ಅವ್ರು ಸತ್ಯ ಹೇಳಿದ್ದಾರೆ. ಅವ್ರು ಹೇಳಿದ ಸತ್ಯ. ಉದ್ಬೂರಿನಲ್ಲಿ ಓಟ್ ಹಾಕಿಲ್ಲ ಅಂತ ಹೇಳವ್ರೆ ಸತ್ಯ. ಅದು ನಮಗೂ ಗೊತ್ತಿದೆ. ಈಗ 18 ಲಕ್ಷ ಓಟ್ ಇದೆ. ಯಾವುದೋ ಒಂದು ಊರಿನಲ್ಲಿ ಓಟ್ ಹಾಕ್ಲಿಲ್ಲ ಅಂದ್ರೆ 18 ಲಕ್ಷ ಇದಾಗ್ಬಿಡ್ತದೇನ್ರಿ? ಇಲ್ಲಿ ನೋಡಪ್ಪ, ಅಲ್ಲಿ ಬರೀ ದಳದನೇ ಇಲ್ಲ, ಕಾಂಗ್ರೆಸ್ ಇದ್ದಾರೆ, ದಳನೂ ಇದ್ದಾರೆ. ಮಾದೇವಸ್ವಾಮಿ ಅಂತೇಳಿ ದಳದ ಲೀಡ್ರು, ಕೃಷ್ಣ ಅಂತೇಳಿ ಕಾಂಗ್ರೆಸ್ ಲೀಡ್ರು. ಅವರು ನಮಗೂ ಮಾಡಿದ್ದಾರೆ, ದಳದವರು ಬಿಜೆಪಿ ಮಾಡಿದ್ದಾರೆ. ಇದು ಅಷ್ಟೇ ಆಗಿರೋದ ಹೊರತು ಅಲ್ಲಿ ನಮ್ಗೆ ಓಟೇ ಇಲ್ಲ ಅಂತಲ್ಲ. ಉದ್ಬೂರಿನಲ್ಲಿ, ರಾಮನಹಳ್ಳಿನಲ್ಲಿ ನಮ್ಗೆ ಓಟೇ ಇಲ್ಲ ಅಂತಲ್ಲ, ನಮ್ಮ ಓಟು ಇದೆ, ಕಾಂಗ್ರೆಸ್ ಓಟುಗಳು ಇದ್ದಾವೆ. ಜಿಟಿ ದೇವೇಗೌಡರು ಬಿಡ್ಬಿಡ್ರಿ, ಅವ್ರು ಏನ್ ಹೇಳ್ತಾರೆ ಪಾಪ, ಅವ್ರು ಸತ್ಯ ಹೇಳಿದ್ದಾರೆ. ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಒಂದ್ ರೀತಿ ಲಾಜಿಕ್ ಆಗಿ ಮಾತಾಡಿದ್ದಾರೆ. ಹೆಂಗ್ ಕ್ರಾಸ್ ವೋಟಿಂಗ್ ಆಗಿದೆ, ನಮ್ ಕಡೆಯವರು ಅವ್ರಿಗೆ ಹಾಕಿದ್ರು, ಆ ಕಡೆಯಿಂದ ನಮ್ಗೆ ಹೆಂಗ್ ವೋಟ್ ಬಿದ್ದಿದೆ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಸಿದ್ದರಾಮಯ್ಯ ಅವರು. ಸೊ ಗೆಲ್ಲೋ ವಿಶ್ವಾಸ ಎಷ್ಟಿದೆ ಅವ್ರ ಹತ್ರ? ಖಂಡಿತವಾಗಿಯೂ ಶರ್ಮಿತಾ, ಏನು ಮೈಸೂರಿನಲ್ಲಿ ದಿಢೀರ್ ಭೇಟಿ ಕೊಟ್ಟಂತ ಸಿದ್ದರಾಮಯ್ಯನವರು ಜಿಟಿ ದೇವೇಗೌಡರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಒಂದ್ ರೀತಿಯಾದಂತಹ ಅಚ್ಚರಿಯ ಹೇಳಿಕೆಯನ್ನ ಹೇಳಿದ್ರು. ಹೌದು, ಉದ್ಬೂರಿನಲ್ಲಿ ಬಿಜೆಪಿಯವರಿಗೆ ಜೆಡಿಎಸ್ನವರು ಮತ ಹಾಕಿರೋದು ಸತ್ಯ. ಆ ಸತ್ಯವನ್ನ ಜಿಟಿ ದೇವೇಗೌಡರು ಒಪ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾದಂತದ್ದು ಏನೂ ಇಲ್ಲ. ಆದ್ರೂ ಸಹ ಇಡೀ ಕ್ಷೇತ್ರದಲ್ಲಿ 18 ಲಕ್ಷ ಮತದಾರರಿದ್ರು, ಎಲ್ಲರೂ ಸಹ ಬುದ್ಧಿವಂತರಾಗಿ ಮತ ಚಲಾಯಿಸಿದ್ದಾರೆ. ಅದೊಂದು ಊರಿನ ವಿಚಾರವನ್ನ ನಾವು ಇಡೀ ಕ್ಷೇತ್ರಕ್ಕೆ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ CH ವಿಜಯಶಂಕರ್ ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ಅವರು ಮೈಸೂರಿನಲ್ಲಿ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲೂ ಸಹ ನಾವು ಜೆಡಿಎಸ್ ಗೆಲ್ತಾರೆ, ಆದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲಸ ಮಾಡಿಲ್ಲ ಅಥವಾ ಆಫ್ಟರ್ ಎಲೆಕ್ಷನ್ ಸುಮಲತಾ ಅವ್ರ ಜೊತೆಗೆ ಅವರು ಊಟಕ್ಕೆ ಹೋಗಿದ್ರು, ಆ ವಿಚಾರವನ್ನೆಲ್ಲ ನಾನು ಪ್ರಶ್ನೆ ಮಾಡೋದಕ್ಕೆ ಆಗಲ್ಲ. ಊಟಕ್ಕೆ ಹೋದ ವಿಚಾರಗಳನ್ನ ನಾನು ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಆಡಳಿತ ನಡೆಸೋಕ್ಕಾಗತ್ತಾ ಅನ್ನೋ ಮಾತುಗಳನ್ನು ಸಹ ಸಿದ್ದರಾಮಯ್ಯನವರು ಹೇಳಿದ್ರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.